ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಇಂದು ಬೆಳಗ್ಗೆ 7:30 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಚಾಲನೆ ನೀಡಿದರು. KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಸೆಪ್ಟೆಂಬರ್ 16ರಂದು ಬೆಳಿಗ್ಗೆ 7:30 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಆಯೋಜಿಸಿದ್ದ ವಾಕಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಸಿರು ಧ್ವಜ ತೋರಿಸುವ ಮೂಲಕ ಈ ವಾಕಥಾನ್ಗೆ ಚಾಲನೆ ನೀಡುವ ಸಂದರ್ಭದಲ್ಲಿ KKRDB ಕಾರ್ಯದರ್ಶಿಗಳಾದ ನಲಿನ್ ಅತುಲ್, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಸಿಂಧೆ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನಾಳೆ 17ನೇ ತಾರೀಕು ದಿವಸ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಈ ಒಂದು 7 ಜಿಲ್ಲೆಗಳಿಗೆ, ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 1 ವರ್ಷದ ನಂತರ ಸೆಪ್ಟೆಂಬರ್ 17ರಂದು ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗ ಹೋಮ್ ಮಿನಿಸ್ಟರ್ ಆಗಿದ್ದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಈ ಒಂದು ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ನಿಜಾಮನ ಆಳ್ವಿಕೆಯನ್ನು ತೊಲಗಿಸಿ ಭಾರತ ಸ್ವತಂತ್ರವಾಗಿದ್ದು, ಆದ ಕಾರಣ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಉತ್ಸವ ನಾಳೆ ಜರುಗುತ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರು ಇವತ್ತು ಸಾಯಂಕಾಲ 8 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 8:30 ಸರ್ದಾರ್ ವಲ್ಲಭಭಾಯ್ ಪಟೇಲ್ಗೆ ಮಾಲಾರ್ಪಣೆ ಮಾಡಿ ನಮ್ಮ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಉತ್ಸವವನ್ನು ಆಚರಣೆ ಮಾಡಿ, ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಗೆ ಉದ್ಘಾಟನೆ ಮಾಡಿ, ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಶರಣಬಸವೇಶ್ವರ ಸಂಸ್ಥಾನ ಪೀಠಾಧಿಪತಿಗಳು, ದಿವಂಗತ ಪೀಠಾಧಿಪತಿಗಳ ಮನೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿ ಇಲ್ಲಿಂದ ನಿರ್ಗಮಿಸ್ತಾರೆ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ನಾನು ಕೋರುತ್ತೇನೆ. ಎಲ್ಲರಿಗೂ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಉತ್ಸವ ಸಮಾರಂಭಕ್ಕೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ ಕಾರ್ಪೊರೇಷನ್, ಕಲಬುರಗಿ ಕಾರ್ಪೊರೇಷನ್ ವತಿಯಿಂದ ಈ ಒಂದು ಕಲ್ಯಾಣ ಕರ್ನಾಟಕ ಉತ್ಸವ ನಾಳೆ ಸೆಪ್ಟೆಂಬರ್ 17ನೇ ತಾರೀಕಿಗೆ ನಿಮಿತ್ತವಾಗಿ ಇವತ್ತು ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಅಲ್ಲಮಪ್ರಭು ಪಾಟೀಲ್ ಅವರು, ಎಲ್ಲ ಮುಖಂಡರು ಸೇರಿ, ಯುವಕರು ಸೇರಿ, ಅಭಿಮಾನಿಗಳು ಸೇರಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಎಲ್ಲರೂ ಸೇರಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಬಹಳ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಎಲ್ಲ ಸಚಿವರು, ಶಾಸಕರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಏನು ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ಕಿದ್ದು ಆಗಸ್ಟ್ 15, 1947. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ವಿಮೋಚನೆ ಸಿಕ್ಕಿದ್ದು ಸುಮಾರು 1 ವರ್ಷ 1 ತಿಂಗಳು 2 ದಿನ ನಂತರ, ಸುಮಾರು ಒಂದು 77ನೇ ಈ ಒಂದು ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಎಲ್ಲರೂ ಸೇರಿ, ಇದು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 1,12,00,000 ಜನ ಎಲ್ಲರೂ ಕೂಡ ಉತ್ಸವವನ್ನು ಆಚರಣೆ ಮಾಡಬೇಕು. ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸುತ್ತೇನೆ. ನಮ್ಮ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ನಮ್ಮ ಈ ಒಂದು ಸರ್ಕಾರ ವತಿಯಿಂದ ಒಂದು ಅಭಿವೃದ್ಧಿಯ ಒಂದು ಹಾದಿಯಲ್ಲಿ ನಡೀತಾ ಇದೆ.
ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಅಲ್ಲಮಪ್ರಭು ಪಾಟೀಲ್, ನಳಿನ್ ಅತುಲ್, ಆಯುಕ್ತ ಅವಿನಾಶ್ ಸಿಂಧೆ ಸೇರಿದಂತೆ ಇತರೆ ಗಣ್ಯರು ವಾಕಥಾನ್ ನಡಿಗೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಿಂದ ಹಾಯ್ದು ಕೆಕೆಆರ್ಡಿಬಿ ಕಚೇರಿಯ ಮೂಲಕ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿಗೆ ತಲುಪಿ ಅಲ್ಲಿ ವಾಕಥಾನ್ ನಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಾಳೆಹಣ್ಣು, ಜ್ಯೂಸ್ ಮತ್ತು ಉಪಹಾರವನ್ನ ವಿತರಿಸುವ ಮೂಲಕ ಈ ವಾಕಥಾನ್ ಮುಕ್ತಾಯಗೊಂಡಿತು. ಹಿಂದೂ ಮಹಾಗಣಪತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ 21 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣಪತಿ ಮೂರ್ತಿಯ ವಿಸರ್ಜನೆಯ ಬೃಹತ್ ಶೋಭಾಯಾತ್ರೆಯು ಇಂದು ದೇಶಿ ವಾದ್ಯಗಳ ವೈಭವದೊಂದಿಗೆ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಹಿಂದೂ ಮಹಾಗಣಪತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ 21 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಹಿಂದೂ ಮಹಾಗಣಪತಿ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮವು ದಿನಾಂಕ 16ನೇ ಸೆಪ್ಟೆಂಬರ್ 2025 ಮಂಗಳವಾರದಂದು ಬೆಳಿಗ್ಗೆ 10:30 ಗಂಟೆಗೆ ದೇಶೀಯ ವಾದ್ಯಗಳೊಂದಿಗೆ ಬೃಹತ್ ಶೋಭಾಯಾತ್ರೆಯ ಮೂಲಕ ಕಲಬುರಗಿಯ ಕೋಟೆಯಿಂದ ಪ್ರಾರಂಭವಾಗಿ ಪ್ರಕಾಶ್ ಮಾಲ್, ಹುಮ್ನಾಬಾದ್ ಬೇಸ್, ಕಿರಾಣಾ ಬಜಾರ್ ಚೌಕ್, ಸರಾಬ್ ಬಜಾರ್, ಸೂಪರ್ ಮಾರ್ಕೆಟ್, ಜಗತ್ ವೃತ್ತ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಿಂದ ಶ್ರೀ ಶರಣಬಸವೇಶ್ವರ ಕೆರೆಯವರೆಗೆ ತಲುಪಿ ವಿಸರ್ಜನೆ ಮಾಡಲಾಯಿತು. ಮೊದಲಿಗೆ ಹಿಂದೂ ಮಹಾಗಣಪತಿಯ ಮೂರ್ತಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿಯನ್ನ ನೆರವೇರಿಸಲಾಯಿತು. ನಂತರ ಡೊಳ್ಳು, ಬಾಜಾ, ಭಜಂತ್ರಿಯೊಂದಿಗೆ ವಾದ್ಯ ಮೇಳಗಳ ಜೊತೆಗೆ ಹಿಂದೂ ಮಹಾಗಣಪತಿ ಮೂರ್ತಿಯನ್ನ ಟ್ರ್ಯಾಕ್ಟರ್ ನಲ್ಲಿ ಕೂರಿಸಲಾಯಿತು. ಸಭಿಕರು ನೃತ್ಯ ಮಾಡುವ ಮೂಲಕ ಬೃಹತ್ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಇವತ್ತ ಕಲಬುರಗಿನಾಗ ಹಿಂದೂ ಮಹಾಗಣಪತಿ 21 ದಿವಸ ಮುಗಿಸ್ಕೊಂಡು ಇವತ್ತು ವಿಸರ್ಜನೆ ಮಾಡ್ತಾ ಇದ್ದು ಎಲ್ಲ ಕಲಬುರಗಿ ಜನತೆ ಎಲ್ಲ ಯುವಕರು ಬಹಳ ಖುಷಿಯಿಂದ ಇವತ್ತಿನ ದಿವಸ ಹಿಂದೂ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದು ಎಲ್ಲ ಯುವಕರಿಗೆ ಹೇಳ್ತೀನಿ ಆರಾಮ್ಸೆ ಬಹಳ ವಿಜೃಂಭಣೆಯಿಂದ ಮಾಡಮ್ಮತ್ತ ಅಂತ ಹೇಳಿ ಮತ್ತೊಮ್ಮ ಎಲ್ಲರಿಗ ಹಿಂದೂ ಗಣಪತಿ ವತಿಯಿಂದ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ದೇವರು ತಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಂತಂದ್ರೆ ಹಾರೈಸಿ. ನಾನು ಸಂಜಯ್ ಗುಪ್ತಾ, ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ಗೌರವ ಅಧ್ಯಕ್ಷ. ಇಂದು ಹಿಂದೂ ಮಹಾಗಣಪತಿಯ ವಿಸರ್ಜನೆ ಕಾರ್ಯಕ್ರಮ
ಈ ಕಲಬುರಗಿಯ ಐತಿಹಾಸಿಕ ಕೋಟೆ ಎದುರು 21 ದಿನ ಮೆರೆದ ಈ ಹಿಂದೂ ಮಹಾಗಣಪತಿಯ ಇವತ್ತು ವಿಸರ್ಜನೆಯ ಒಂದು ಮಹಾ ಉತ್ಸವದ ಕಾರ್ಯಕ್ರಮ ಜರುಗುತ್ತಿದೆ. ಈ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಇದೇ ರೀತಿ ಮುಂದಿನ ವರ್ಷ 5ನೇ ವರ್ಷ ಇನ್ನೂ ಅದ್ದೂರವಾಗಿ ಕಾರ್ಯಕ್ರಮ ಜರುಗಲಿದೆ. ಈ ಹಿಂದೆ ಪ್ರತಿ ವರ್ಷ ಒಂದೊಂದು ಐತಿಹಾಸಿಕ ಒಂದು ಮೊದಲನೇ ವರ್ಷ ಶಿವಾಜಿಯ ಒಂದು ಕೋಟೆಯನ್ನು ನಿರ್ಮಿಸಲಾಗಿತ್ತು. ಅದೇ ರೀತಿ ಈ ವರ್ಷ ತಿರುಪತಿ ತಿಮ್ಮಪ್ಪನ ಒಂದು ಮಂದಿರದ ಒಂದು ರೂಪವನ್ನು ರೂಪಿಸುವ ಪ್ರಯತ್ನ ಮಾಡಲಾಗಿದೆ. ಈ 21 ದಿನಗಳ ನಂತರ ಈ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಶೋಭಾಯಾತ್ರೆ ಜರುಗಲಿದೆ. ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಇದೇ ರೀತಿ ಮುಂದಿನ ವರ್ಷನೂ ಎಲ್ಲರೂ ಈ ಹಿಂದೂ ಮಹಾಗಣಪತಿಯ ದರ್ಶನ ಪಡೆದು ಮಹಾಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ವಿನಂತಿ. ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಗಂಗಾ ಮಾತಾಡೋದು. ಕೋಟೆಯ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಚೆನ್ನಾಗಿ ನಡೀಲಿ. ಆನಂತರ ಯಾವುದೇ ಗುಲ್ಬರ್ಗ ಜನ ಶಾಂತಿ ಪ್ರಿಯರು ಯಾವುದೇ ಇದ್ದರೂ ಆಗ್ಲಾರ್ದೇನೆ ಪ್ರೊಸೆಷನ್ ಮುಗಿಲಿ, ಟೈಮ್ ನಲ್ಲಿ ವಿಸರ್ಜನೆ ಆಗ್ಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಸಂಜೀವ್ ಗುಪ್ತಾ, ಉಮೇಶ್ ಪಾಟೀಲ್, ಡಾಕ್ಟರ್ ಸುಧಾ ಹಾಲ್ಕಾಯಿ, ಸುಕ್ಷೇತ್ರ ಸಾವಳಗಿಯ ಶಿವಲಿಂಗೇಶ್ವರ ಮಠದ ಪೂಜ್ಯರು, ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಸಂಜೀವ್ ಎಲ್ ಗುಪ್ತಾ, ಮಲ್ಲಿಕಾರ್ಜುನ ಗಂಗಾ, ಅಧ್ಯಕ್ಷರಾದ ಸುರೇಶ್ ಟೇಂಗ್ಳಿ, ಉಪಾಧ್ಯಕ್ಷರಾದ ಶರಣು ಪಪ್ಪ, ಸಿದ್ದರಾಜ್ ಬಿರಾದಾರ್, ಜಗದೀಶ್ ಕಟ್ಟಿಮನಿ, ಸಿದ್ದರಾಮ್ ಪಾಟೀಲ್, ಕಾರ್ಯದರ್ಶಿಗಳಾದ ಶ್ರೀಮಂತ ನವಲದಿ ರಾಜು, ಸಹ ಕಾರ್ಯದರ್ಶಿಗಳಾದ ಸುಮಂಗಲಾ ಚಕ್ರವರ್ತಿ, ರಮೇಶ್ ಚಿಕ್ಕೋಟ್ಕರ್, ಸಂತೋಷ್ ಕಾಮತ್, ಡಾಕ್ಟರ್ ಚರಣರಾಜ್ ಹೊನ್ನಳ್ಳಿ, ಕೋಶಾಧ್ಯಕ್ಷರಾದ ಶ್ರೀಶೈಲ್ ಮುರುಗೆ, ಸದಸ್ಯರಾದ ಮಂಗಲಾ ರುದ್ರವಾಡಿ, ಸಂತೋಷ್ ಲಂಗಾರ್, ಸಿದ್ದಯ್ಯ ಸ್ವಾಮಿ, ನಾಗಯ್ಯ ಸ್ವಾಮಿ, ಶೇಖರ್ ದೇವಾನಂದ್, ದೀಪಕ್ ಪವಾರ್, ಆರ್ಎಂಸಿ, ಸಂಜಯ್ ರೇವಣ್ಕರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೆಯ ಜಯಂತಿ ಆಚರಣೆ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಆರ್ಯ ಈಡಿಗ ಸಮಾಜ ಕಲಬುರಗಿ, ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ ಸಮಿತಿ ಕಲಬುರಗಿ, ಶ್ರೀ ಕಾಮಧೇನು ಈಡಿಗ ಮಹಿಳಾ ಸಂಘ ಕಲಬುರಗಿ, ಬ್ರಹ್ಮಶ್ರೀ ನಾರಾಯಣ ಗುರು ಸಾಂಸ್ಕೃತಿಕ ಕಲಾ ಸಂಘ ತೆಲ್ಲೂರ್, ರಾಷ್ಟ್ರೀಯ ಈಡಿಗ ಮಹಾಮಂಡಳ ಕಲಬುರಗಿ, ಬಿಲ್ಲವ ಸಂಘ ಕಲಬುರಗಿ ಹಾಗೂ ಜಿಲ್ಲಾ ಆರ್ಯ ಈಡಿಗ ಯುವ ಸಂಘ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೆಯ ಜಯಂತ್ಯೋತ್ಸವ ಆಚರಣೆ 2025 ಕಾರ್ಯಕ್ರಮವು ಮಂಗಳವಾರ ದಿನಾಂಕ 16ನೇ ಸೆಪ್ಟೆಂಬರ್ 2025ರಂದು ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ಶ್ರೀ ನಾರಾಯಣ ಗುರು ಶಕ್ತಿ ಪೀಠ ಕರ್ದಾಳ್, ತಾಲೂಕಾ ಚಿತ್ತಾಪುರ್, ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ 9ನೆಯ ಮಹಾದಾಸೋಹ ಪೀಠಾಧಿಪತಿಗಳು, ಶರಣ ಬಸವೇಶ್ವರ ಸಂಸ್ಥಾನ ಕಲಬುರಗಿ, ಪೂಜ್ಯ ಶ್ರೀ ಬಸವಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮೀಜಿ, ಕುಂಬಾರ ಗುರುಪೀಠ ಚಿತ್ರದುರ್ಗ, ಪೂಜ್ಯ ಶ್ರೀ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಅಲ್ಲಮಪ್ರಭು ಸಂಸ್ಥಾನ ಮಠ ತೊನಸನಹಳ್ಳಿ ಹಾಗೂ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು, ವಿಶ್ವಕರ್ಮ ಏಕದಂಡಗಿ ಮಠ ಸುಲೇಪೇಟ್ ಇವರು ವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಆಗಮಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೆಯ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಿನಯ್ ಬಿ ಗುತ್ತೇದಾರ್ ಗಾರಂಪಳ್ಳಿ ವಹಿಸಿದ್ದರು. ಶೋಭಾಯಾತ್ರೆಯ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಮಾಲಿಕಯ್ಯ ವಿ ಗುತ್ತೇದಾರ್ ಆಗಮಿಸಿದ್ದರು. ನಾರಾಯಣ ಗುರು ಕೃತಿ ಲೋಕಾರ್ಪಣೆ ಮಾಡಲು ಶ್ರೀ ಜಗದೇವ್ ಗುತ್ತೇದಾರ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಇವರು ಆಗಮಿಸಿದ್ದರು. 11 ವಿದ್ಯಾರ್ಥಿಗಳ ದತ್ತು ಸ್ವೀಕಾರಕ್ಕೆ ಚಾಲನೆ ನೀಡಲು ಶ್ರೀ ಅಲ್ಲಮಪ್ರಭು ಪಾಟೀಲ್, ಮಾನ್ಯ ಶಾಸಕರು, ವಿಧಾನಸಭೆ ಕಲಬುರಗಿ ದಕ್ಷಿಣ ಇವರು ಆಗಮಿಸಿದ್ದರು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ಚಿತ್ರನಟರಾದ ವಿಜಯ ರಾಘವೇಂದ್ರ ಆಗಮಿಸಿದ್ದರು. ವಿಶೇಷ ಸನ್ಮಾನ ಸ್ವೀಕರಿಸಲು ಜಗದೇವ್ ಟಿ ಗುತ್ತೇದಾರ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಇವರು ಆಗಮಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ತಿಪ್ಪಣ್ಣಪ್ಪ ಕಮಕ್ನೂರ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಬಿಜಿ ಪಾಟೀಲ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಶಶಿಲ್ಜಿ ನಮೋಶಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ವರ್ಷಾ ರಾಜೀವ್ ಜಾನೆ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ, ತೃಪ್ತಿ ಶ್ರೀನಿವಾಸ್ ಲಾಖೆ ಪೂಜ್ಯ ಉಪಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ, ಚಂದ್ರಕಾಂತ್ ವಿ ಗುತ್ತೇದಾರ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಬಸಯ್ಯ ಗುತ್ತೇದಾರ್ ಗಾರಂಪಳ್ಳಿ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಸತೀಶ್ ವಿ ಗುತ್ತೇದಾರ್ ಅಧ್ಯಕ್ಷರು, ಕರ್ನಾಟಕ ಆರ್ಯ ಈಡಿಗ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲೆ, ರಾಜು ಬಿ ಗುತ್ತೇದಾರ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಮಹಾದೇವ್ ಬಿ ಗುತ್ತೇದಾರ್ ಉಪಾಧ್ಯಕ್ಷರು, ಕರ್ನಾಟಕ ಆರ್ಯ ಈಡಿಗ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲೆ, ಡಾಕ್ಟರ್ ಅಶೋಕ್ ಬಿ ಗುತ್ತೇದಾರ್ ಬಡದಾಳ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಚಂದ್ರಕಾಂತ್ ಡಿ ಗುತ್ತೇದಾರ್ ಅಫ್ಜಲ್ಪುರ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಕುಪೇಂದ್ರ ಗುತ್ತೇದಾರ್ ನಾಗೂರ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ನಿತಿನ್ ವಿ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕಲಬುರಗಿ, ಸಂತೋಷ್ ಎಸ್ ಗುತ್ತೇದಾರ್ ಖ್ಯಾತ ಉದ್ದಿಮೆದಾರರು ಆಳಂದ್, ಹರ್ಷಾನಂದ್ ಎಸ್ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕಲಬುರಗಿ, ರಾಜೇಶ್ ಡಿ ಗುತ್ತೇದಾರ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ವೀರಯ್ಯ ಕೆ ಗುತ್ತೇದಾರ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಬಾಲರಾಜೆ ಗುತ್ತೇದಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಕಲಬುರಗಿ, ಪ್ರವೀಣ್ ಎಸ್ ಗುತ್ತೇದಾರ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಮಹೇಶ್ ರಾಮಯ್ಯ ಗುತ್ತೇದಾರ್ ಯರಗೋಳ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಬಸಯ್ಯ ಕೆ ಗುತ್ತೇದಾರ್ ಜೀವಣಗಿ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಯಂಕಮ್ಮ ಜಗದೇವ್ ಗುತ್ತೇದಾರ್ ಮಹಾನಗರ ಪಾಲಿಕೆ ಸದಸ್ಯರು ಕಲಬುರಗಿ, ರಮೇಶ್ ಬಿ ಗುತ್ತೇದಾರ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಹಣಮಯ್ಯ ಗುತ್ತೇದಾರ್ ಬಳ್ಳೂರ್ಗಿ, ಆರ್ಯ ಈಡಿಗ ಸಮಾಜ ಅಧ್ಯಕ್ಷರು ಅಫ್ಜಲ್ಪುರ್, ಮಹೇಶ್ ಗುತ್ತೇದಾರ್ ಹುಳ್ಕುಂದ ಆರ್ಯ ಈಡಿಗ ಸಮಾಜ ಅಧ್ಯಕ್ಷರು ಕಲಬುರಗಿ, ಶಂಕರ್ ಲೀಡರ್ ರಾವೂರ್, ಹಿರಿಯರು ಹಾಗೂ ಸಮಾಜ ಸೇವಕರು ಆರ್ಯ ಈಡಿಗ ಸಮಾಜ ಚಿತ್ತಾಪುರ್, ನಾಗಯ್ಯ ಗುತ್ತೇದಾರ್ ಕರ್ದಳ್ಳಿ ಆರ್ಯ ಈಡಿಗ ಸಮಾಜ ಅಧ್ಯಕ್ಷರು ಚಿತ್ತಾಪುರ್, ವೆಂಕಟಯ್ಯ ಮುಸ್ತಾಜರ್ ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರು ಸೇಡಂ, ಚಂದ್ರಶೇಖರ್ ಗುತ್ತೇದಾರ್ ಗಾರಂಪಳ್ಳಿ ಆರ್ಯ ಈಡಿಗ ಸಮಾಜ ಅಧ್ಯಕ್ಷರು ಚಿಂಚೋಳಿ, ಸುರೇಶ್ ಅಬಕಾರಿ ಆರ್ಯ ಈಡಿಗ ಸಮಾಜ ಅಧ್ಯಕ್ಷರು ಶಹಬಾದ್, ರಾಮಲಿಂಗಯ್ಯ ಗುತ್ತೇದಾರ್ ಆರ್ಯ ಈಡಿಗ ಸಮಾಜ ಅಧ್ಯಕ್ಷರು ಕಮಲಾಪುರ್, ನಾಗರಾಜ್ ಗುತ್ತೇದಾರ್ ಆರ್ಯ ಈಡಿಗ ಸಮಾಜ ಅಧ್ಯಕ್ಷರು ಜೇವರ್ಗಿ, ತಿಪ್ಪಯ್ಯ ಗುತ್ತೇದಾರ್ ಯಳಸಂಗಿ ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರು ಆಳಂದ್, ಸುನಿಲ್ ಕುಮಾರ್ ಗುತ್ತೇದಾರ್ ವಾಡಿ ಆರ್ಯ ಈಡಿಗ ಸಮಾಜ ಮುಖಂಡರು ವಾಡಿ ಜಂಕ್ಷನ್, ಗೌರಿಶಂಕರ್ ಗುತ್ತೇದಾರ್ ಆರ್ಯ ಈಡಿಗ ಸಮಾಜ ಮುಖಂಡರು ಕಾಳಗಿ, ರಾಜ್ಕುಮಾರ್ ಗುತ್ತೇದಾರ್ ಅಧ್ಯಕ್ಷರು ಆರ್ಯ ಈಡಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ, ಪ್ರವೀಣ್ ಜತನ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ದಯಾನಂದ ಪೂಜಾರಿ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಜಮುನಾ ಅಶೋಕ್ ಗುತ್ತೇದಾರ್ ಗೌರವ ಅಧ್ಯಕ್ಷರು, ಕಾಮಧೇನು ಆರ್ಯ ಈಡಿಗ ಮಹಿಳಾ ಸಂಘ ಕಲಬುರಗಿ, ಜ್ಯೋತಿ ರಾಜು ಗುತ್ತೇದಾರ್ ಕಾರ್ಯದರ್ಶಿಗಳು, ಕಾಮಧೇನು ಆರ್ಯ ಈಡಿಗ ಮಹಿಳಾ ಸಂಘ ಕಲಬುರಗಿ, ಶೋಭಾ ಆನಂದ್ ಗುತ್ತೇದಾರ್ ಅಧ್ಯಕ್ಷರು, ಕಾಮಧೇನು ಆರ್ಯ ಈಡಿಗ ಮಹಿಳಾ ಸಂಘ ಕಲಬುರಗಿ, ಮೀನಾಕ್ಷಿ ಅಂಬಯ್ಯ ಗುತ್ತೇದಾರ್ ಮಹಿಳಾ ಸಂಚಾಲಕರು, ಬ್ರಹ್ಮಶ್ರೀ ನಾರಾಯಣಗುರು ಉತ್ಸವ ಸಮಿತಿ ಕಲಬುರಗಿ ಆಗಮಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಡಾಕ್ಟರ್ ಸದಾನಂದ ಪೆರ್ಲಾ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು ಆಕಾಶವಾಣಿ ಕಲಬುರಗಿ ಇವರು ಆಗಮಿಸಿದ್ದರು. ಮಲ್ಲಯ್ಯ ಬಿ ಗುತ್ತೇದಾರ್ ತೆಲ್ಲೂರ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ನಿರ್ದೇಶಕರು, ಸರಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲೆ ಇವರು ನಿರೂಪಣೆ ಮಾಡಿದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಜಿಲ್ಲಾ ಮಟ್ಟದ ಬ್ರಹ್ಮಶ್ರೀ ನಾರಾಯಣಗುರು ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಅಧ್ಯಕ್ಷರು ಹಾಗೂ ಕುಲಾಧಿಪತಿಗಳು, ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಇವರಿಗೆ ಶೈಕ್ಷಣಿಕ ಕ್ಷೇತ್ರಕ್ಕಾಗಿ, ವಿಠಲ್ ದೊಡ್ಡಮನಿ ಸಮಾಜ ಸೇವಾ ಕ್ಷೇತ್ರಕ್ಕಾಗಿ, ಶಿವಶರಣಪ್ಪ ಎಂ ಕೋಬಾಳ್ ಸಮಾಜ ಸೇವಾ ಕ್ಷೇತ್ರಕ್ಕಾಗಿ, ಮಲ್ಲಯ್ಯ ಬಿ ಗುತ್ತೇದಾರ್ ಶಿಕ್ಷಣ ಕ್ಷೇತ್ರಕ್ಕಾಗಿ, ದೇವಯ್ಯ ಗುತ್ತೇದಾರ್ ಮಾಧ್ಯಮ ಕ್ಷೇತ್ರಕ್ಕಾಗಿ, ಅರುಣ್ ಹರಿದಾಸ್ ಹೃದ್ರೋಗ ತಜ್ಞರು, ಹರಿದಾಸ್ ಹಾರ್ಟ್ ಹಾಸ್ಪಿಟಲ್ ಕಲಬುರಗಿ ವೈದ್ಯಕೀಯ ಕ್ಷೇತ್ರಕ್ಕಾಗಿ, ಹನುಮಂತರಾವ್ ದೊಡ್ಡಮನಿ ಸಾಹಿತ್ಯ ಕ್ಷೇತ್ರಕ್ಕಾಗಿ, ಗಣಪತರಾವ್ ಸಿಂಗಶೆಟ್ಟಿ ಕಾಳಗಿ ಸಂಗೀತ ಕ್ಷೇತ್ರಕ್ಕಾಗಿ, ಉಸ್ಮಾನ್ ಬಾಷಾ ಶಿಕ್ಷಣ ಕ್ಷೇತ್ರಕ್ಕಾಗಿ, ಶಾಂತಲಿಂಗ ಎಸ್ ಮಠಪತಿ ರಂಗಭೂಮಿ ಕ್ಷೇತ್ರಕ್ಕಾಗಿ, ಡಾಕ್ಟರ್ ಚಿಸಿ ನಿಂಗಣ್ಣ ಸಾಹಿತ್ಯ ಕ್ಷೇತ್ರಕ್ಕಾಗಿ, ಗಿರಿಜಾ ಕೊಂಕಣಗಾಂವ್ ಶಿಕ್ಷಣ ಕ್ಷೇತ್ರಕ್ಕಾಗಿ, ದತ್ತು ಅಗರ್ವಾಲ್ ಮಾತೋಶ್ರೀ ಅಂಬುಬಾಯಿ ಅಂಧ ಮಕ್ಕಳ ಶಾಲೆ ಕಲಬುರಗಿ ಇವರಿಗೆ ಶೈಕ್ಷಣಿಕ ಕ್ಷೇತ್ರಕ್ಕಾಗಿ, ಅರವಿಂದ್ ಹಾಳಕಿ ಅಳಗಿ ಬಿ ಪ್ರಗತಿಪರ ರೈತ ಪ್ರಶಸ್ತಿ ಪುರಸ್ಕೃತರು ಕಲಬುರಗಿ ಇವರಿಗೆ ಕೃಷಿ ಕ್ಷೇತ್ರಕ್ಕಾಗಿ, ಲತೀಫ್ ಪಟೇಲ್ ಭೋಗನಹಳ್ಳಿ ಪ್ರಗತಿಪರ ರೈತರು ಹಾಗೂ ಸಮಾಜ ಸೇವಕರು ಇವರಿಗೆ ಕೃಷಿ ಕ್ಷೇತ್ರಕ್ಕಾಗಿ, ಅಮಿನಾ ಮುಸ್ತಾಫ್ ಕಲ್ಲಿಕೋಟೆ ಕೇರಳ ಸಮಾಜ ಸೇವಾ ಕ್ಷೇತ್ರಕ್ಕಾಗಿ, ಕುಮಾರಿ ಹನಿನಾ ಫಾತಿಮಾ ಮಲಪುರಂ ಶಾಸ್ತ್ರೀಯ ನೃತ್ಯ ಕಲಾವಿದೆ ಇವರಿಗೆ ಕಲಾ ಕ್ಷೇತ್ರಕ್ಕಾಗಿ ಹಾಗೂ ಕುಮಾರ್ ಪ್ರಕಾಶ್ ಎನ್ ಗುತ್ತೇದಾರ್ ಇವರಿಗೆ ಕ್ರೀಡಾ ಕ್ಷೇತ್ರಕ್ಕಾಗಿ ಬ್ರಹ್ಮಶ್ರೀ ನಾರಾಯಣಗುರು ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇವತ್ತು ನಾರಾಯಣ್ ಗುರು ಅವರ ಒಂದು ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಹಸ್ರ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಅಭಿಮಾನಿಗಳು ಬಳಗರು ಕೇವಲ ಒಂದೇ, ಅವರು ನಾರಾಯಣ್ ಗುರು ಅವರು ಒಂದೇ ಜಾತಿಗೆ ಸೀಮಿತ ಇಲ್ಲ. ಅವರು 19ನೇ ಶತಮಾನದ ಒಂದು ತತ್ವಜ್ಞಾನಿ ಮಹಾನಾಯಕ. ಅವರು ಹೇಳ್ತಕ್ಕಂಥ ಒಂದೇ ಒಂದು ವಿಷಯ, ಜಾತಿ ಭೇದ ಭಾವ ಇಲ್ಲ, ಸಂಘಟನೆ, ಶಿಕ್ಷಣ ಮತ್ತೆ ಉದ್ಯೋಗ ಅವರ ಒಂದು ಧ್ಯೇಯ.
ಎಲ್ಲರೂ ಒಂದಾಗಿರಬೇಕು. ಜಾತಿ ಭೇದ ಭಾವ ಇಲ್ಲ. ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ ವರ್ಗದ, ಸಾರ್ವಜನಿಕರ ಮತ್ತೆ ಎಲ್ಲರಿಗೆ ಒಂದು ಏಳಿಗೆಗಾಗಿ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಇವತ್ತು ಅವರ ಒಂದು ಜಯಂತ್ಯೋತ್ಸವ ಸಮಾರಂಭದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನಾನು ಕೂಡ ಅವರಿಗೆ ಎಲ್ಲರಿಗೆ ಒಂದು ಶುಭವನ್ನು ಹಾರೈಸುತ್ತೇನೆ. ಬಹುಶಃ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ. ಇತಿಹಾಸದಲ್ಲಿ ಒಂದು ನೆನಪಿನಲ್ಲಿ ಇಡಬೇಕಾದ ವರ್ಷ ಅಂದರೆ 2016. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ನಾಡು ಕಂಡ, ರಾಷ್ಟ್ರ ಕಂಡ, ವಿಶ್ವ ಕಂಡ ಶ್ರೇಷ್ಠ ಸಂತ, ಸಮಾಜ ಸುಧಾರಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಉತ್ಸವವನ್ನು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರ, ತಾಲೂಕು, ಪಂಚಾಯತ್ ಮಟ್ಟದಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡುವುದರ ಮೂಲಕ ಸಮಾನತೆಯ ಹರಿಕಾರನಿಗೆ ಒಂದು ಗೌರವ ನಮನವನ್ನು ಸಲ್ಲಿಸಬೇಕು ಅನ್ನುವ ಐತಿಹಾಸಿಕ ತೀರ್ಪನ್ನು, ಒಂದು ನಿರ್ಣಯವನ್ನು ಕೈಗೊಂಡಾಗ ಇಡೀ ನಾಡಿನ ಜನತೆ, ಶೋಷಿತ ಸಮುದಾಯ ಎಲ್ಲರೂ ಕೂಡ ಭಾಳ ಹೆಮ್ಮೆಯಿಂದ ಬೀಗಿದ್ರು. ಆ 2016ರಿಂದ ಸರ್ಕಾರಿ ಉತ್ಸವವಾಗಿ ನಾರಾಯಣ ಗುರುಗಳ ಜಯಂತಿ ಆಚರಣೆ ಆದ ಮೇಲೆ ಇವತ್ತು ಪಂಚಾಯತ್ ಮಟ್ಟದವರೆಗೂ ನಾರಾಯಣ ಗುರುಗಳ ತತ್ವ ಅನುಷ್ಠಾನಗೊಳ್ಳುತ್ತಿರುವುದು ನಮ್ಮ ಈ ನಾಡಿನ ಪುಣ್ಯ. ಸಮಾಜವನ್ನು ಸುಧಾರಿಸುವಂಥದ್ದಾಗಲಿ, ಸಮಾಜದಲ್ಲಿ ಏಕತೆಯನ್ನು ಸಾರುವಂಥದ್ದಾಗಲಿ, ಮುಖ್ಯವಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ಆ ಕಾಲದಲ್ಲಿ ಮಾಡಿದಂಥ ಹಲವಾರು ಸಾಧನೆಗಳಾಗಲಿ, ನಿಸ್ವಾರ್ಥ ಸಾಧನೆಗಳು, ಇವನ್ನೆಲ್ಲವನ್ನು ನಾವು ನೆನೀಬೇಕಾಗುತ್ತೆ. ಇವತ್ತಿನ ಪೀಳಿಗೆಗೆ, ಇನ್ನು ಮುಂಬರುವಂಥ ಪೀಳಿಗೆಗೆ ಅದನ್ನು ನಾವು ನೀಡಬೇಕಾಗುತ್ತೆ. ನಿಸ್ವಾರ್ಥ ಸೇವೆ ಅನ್ನೋದೇ ನಮ್ಮೆಲ್ಲರೂ ಇವಾಗ ಮುಂದೆ ಕರ್ಕೊಂಡು ಹೋಗುವಂಥ ಬಹಳ ಸ್ಫೂರ್ತಿದಾಯಕವಾದಂಥ ವಿಷಯ. ಆ ನಿಸ್ವಾರ್ಥತೆ ನಮ್ಮೆಲ್ಲರ ಮನಸ್ಸಲ್ಲಿ ಹಾಗೆ ಸದಾಕಾಲ ನಮಗೆ ಕರುಣಿಸ್ಲಿ ಅಂತ ನಾನು ಗುರುಗಳಲ್ಲಿ ಬೇಡ್ಕೊಳ್ತಾ, ಇವತ್ತು ಇಲ್ಲಿ ಬರುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಿಮ್ಮನ್ನೆಲ್ಲ ನೋಡುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಶ್ರೀಗಳ ಜಯಂತ್ಯೋತ್ಸವದ ಒಂದು ಭಾಗಿಯಾಗೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಚಿರಋಣಿ. ಇವತ್ತು ಮೊಟ್ಟ ಮೊದಲನೇ ಬಾರಿ ಪ್ರಭಾಶ್ರೀ ನಾರಾಯಣಗುಳ ಜಯಂತಿ ಅಧ್ಯಕ್ಷರ ಹೆಸರನ್ನ ಹೇಳಬೇಕಾಗ್ತದೆ. ರಮೇಶ್ ಪಿರಾಯ ಗುತ್ತೇದಾರ್, ಅದರ ನಂತರ ಬಾಲರಾಜ್ ಅವರಾಗಿರ್ಬೋದು, ವಿನೋದ್ ಗುತ್ತೇದಾರ್ ಆಗಿರ್ಬೋದು, ವಿನಯ್ ದತ್ತು ಗುತ್ತೇದಾರ್ ಆಗಿರ್ಬೋದು, ವಿನಯ್ ಬಸಾಯ ಗುತ್ತೇದಾರ್ ಆಗಿರ್ಬೋದು. ಇವತ್ತು ವರ್ಷಿಗೆ ಈ ವರ್ಷ ಭಾರಿ ಆಗ್ಯದಪ್ಪ ಅಂತ ಹೇಳ್ತೀವಿ. ಈ ವರ್ಷ ಭಾಳ ಭಾರಿ ಆಗ್ಯದಪ್ಪ, ಮತ್ ಮುಂದಿನ ವರ್ಷ ಭಾಳ ಭಾರಿ ಆಗ್ಲತ್ತದ, ಮತ್ ಈ ವರ್ಷ ಭಾರಿ ಆಗ್ಯದಪ್ಪ ಅಂತಂದ್ರೆ ಮತ್ ಮುಂದಿನ ವರ್ಷ ಭಾರಿ ಆಗ್ಲತ್ತದ. ಇವತ್ತು ನೀವೇನು ಸಹಕಾರ ಮಾಡಿದಿರಲ್ಲ, ಮತ್ತು ವಿಶೇಷವಾಗಿ ವಿನಯ್ ಬಸಾಯ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ವರ್ಷಿಗೊಮ್ಮೆ ಅಧ್ಯಕ್ಷರು ನಾವು ಆಯ್ಕೆ ಮಾಡ್ತೀವಿ. ಅದೊಂದು ಅಧ್ಯಕ್ಷರು ಮಾಡೋದೇ ಒಂದು ದೊಡ್ಡ ಗೊಂದಲ ಆಗ್ಯದ, ಜಯಂತಿ ಮಾಡೋದೇ ಒಂದು ದೊಡ್ಡ ಗೊಂದಲ ಆಗ್ಯದ. ಆದ್ರೂ ಕೂಡ ನಾರಾಯಣ ಗುರುಗಳ ಅಭಿಮಾನ ಇರ್ಬೋದು, ನಾರಾಯಣ ಗುರುಗಳ ಮೇಲೆ ಭಕ್ತಿ ಇರ್ಬೋದು, ಯಾರೇನೇ ಮಾಡಿದ್ರು ಕೂಡ ಜಯಂತಿ ಹಂಗೆ ನಡೀತಾ ಇರ್ತದೆ. ನಮ್ಮ ಅವರ ಸಂಘಟಕರು ಅವ್ರ ಹೆಸರು ಹೇಳ್ಬೇಕಾಗ್ತದೆ ಇವತ್ತು. ಯಾಕಪ್ಪ ಅಂತಂದ್ರೆ ನಾವು ಫಂಕ್ಷನ್ ಎಲ್ಲ ಮಾಡ್ತೀವಿ, ದೊಡ್ಡದರ ಹೆಸರು ಹೇಳಿರಪ್ಪ ಅಂತಂದ್ರೆ ಅದು ಆ ಫಂಕ್ಷನ್ ಸ್ವಲ್ಪ ಅದ್ರ ಮೇಲೆ ಬರಲ್ಲ. ನಮ್ಮ ವಿನಯ್ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನನ್ನ ಸೋದರ ಸಮಾನ ವಿನಯ್ ದತ್ತು ಗುತ್ತೇದಾರ್ ಆಗಿರ್ಬೋದು, ಉಪಾಧ್ಯಕ್ಷ ಶಿವರಾಜ್ ಗುತ್ತೇದಾರ್ ಆಗಿರ್ಬೋದು, ಜಗನ್ನಾಥ್ ಗುತ್ತೇದಾರ್ ಆಗಿರ್ಬೋದು, ವಿಕಾಸ್ ಆಗಿರ್ಬೋದು, ರಾಘು ಯರಗೋಳ್ ಆಗಿರ್ಬೋದು, ನಮ್ಮ ಸಾಗರ್ ಹರ್ಸೂರ್ ಆಗಿರ್ಬೋದು, ಮಲ್ಲು ಕೋಲ್ಕುಂದಿ ಆಗಿರ್ಬೋದು, ಮಹೇಶ್ ಹುಡ್ಕುಂದ ಆಗಿರ್ಬೋದು, ಅಶೋಕ್ ಗುತ್ತೇದಾರ್ ಬಡದಾಳ ಅಂತೆಲ್ಲವರು ಕೂತ್ಕೋಬೇಕು. ಹಾಗೆ ನಮ್ಮ ರಮೇಶ್ ಹತ್ತೂರ್ ಆಗಿರ್ಬೋದು, ಮತ್ತೆ ನಮ್ಮ ರಾಜು ಆಗಿರ್ಬೋದು, ಮತ್ತೆ ಸಾಯಿ ಆಗಿರ್ಬೋದು, ಮಹೇಶ್ ಗುತ್ತೇದಾರ್ ಆಗಿರ್ಬೋದು. ಇವತ್ತು ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ನಿಮ್ಮೆಲ್ಲರೂ ನಾನು ಮಾತಾಡ್ತಿದ್ದೀನಿ. ನಮ್ಮ ಕೆಲಸ ಇರೋದು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ಸ್ವಲ್ಪ ನಾವು ಕೆಲಸ ಮಾಡಬೇಕಾಗ್ತದೆ. ಅದ್ರ ನಮ್ಗಿಂತ ಹೆಚ್ಚಿಗೆ ಯಾರ ಕೆಲಸ ಮಾಡ್ಯಾರಪ್ಪ ಅಂತಂದ್ರೆ ವಿನಯ್ ಬಸಾಯ ಗುತ್ತೇದಾರ್ ಮತ್ತು ಅವ್ರ ತಂಡ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಗುರು ನಾರಾಯಣರವರು ಕೇವಲ ಬಿಲ್ಲವರು, ಈಡಿಗರು, ನಾಮಧಾರಿಗಳು, ದೇವರು, ಈ ಹೆಂಡ ಮಾರೋ ಸಮುದಾಯಕ್ಕೆ ಸೇರಿದವರು ಅಂತ ಮಾತ್ರ ಅನ್ಕೊಳ್ಬೇಡಿ. ನಿನ್ನೆನೂ ಸಹ ನಾನು ದುಬೈಯಲ್ಲಿ ಗುರು ನಾರಾಯಣರವರ ಜಯಂತ್ಯೋತ್ಸವವನ್ನು ಅಲ್ಲಿ ಆಚರಣೆ ಮಾಡಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಬಂದವ ನಾನಿಲ್ಲಿ. ಇಡೀ ವಿಶ್ವದಲ್ಲೇ ಬಹರೀನಲ್ಲಾಗಲಿ, ಕುವೈಟಲ್ಲಾಗಲಿ, ದುಬೈಯಲ್ಲಾಗಲಿ, ಅಬುಧಾಬಿನಲ್ಲಾಗಲಿ ಎಲ್ಲ ಜಾಗದಲ್ಲೂ ಸಹ ಗುರು ನಾರಾಯಣರವರ ವಿಚಾರಧಾರೆಯನ್ನು ಹೇಳ್ತಕ್ಕಂಥದ್ದು ತಿಳ್ಕೊಂಡಿರ್ತಕ್ಕಂಥಷ್ಟು ಭಾಳಷ್ಟು ಜನ ಇದ್ದಾರೆ.
ಈ ಒಂದು ಕಾಲಘಟ್ಟದಲ್ಲಿ ಗುರು ನಾರಾಯಣರವರ ಆಚರಣೆ ವಿಚಾರಧಾರೆಗಳು ಎಷ್ಟು ಪ್ರಸ್ತುತ ಅಂತ ಹೇಳಿದ್ರೆ ತಾವು ಯೋಚನೆ ಮಾಡಬೇಕಾಗುತ್ತೆ. ಹಿಂದೆ ಈ ಭಾಗದಲ್ಲಿ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬಸವೇಶ್ವರನವರು ಬಹಳಷ್ಟು ದೊಡ್ಡ ಸಂದೇಶವನ್ನು ಕೊಟ್ಟಿದ್ರು. ಕಲ್ಯಾಣ ಕರ್ನಾಟಕದ ಈಡಿಗರ ಸಮಸ್ಯೆ ಅಂದರೆ ಅದೊಂದು ಭಾಷಣದಲ್ಲಿ ಹೇಳಿ ಮುಗಿಸಕ್ಕಾಗಲ್ಲ. ಈ ಸಮಾಜ ಬಹಳಷ್ಟು ನೋವನ್ನು ತಿಂದು ಪೆಟ್ಟನ್ನು ತಿಂದಿರತಕ್ಕಂಥ ಸಮಾಜ ಕಲ್ಯಾಣ ಕರ್ನಾಟಕದ ಈಡಿಗರು. ಆ ಈಡಿಗರ ಸಮಸ್ಯೆ ಸಂಪೂರ್ಣವಾಗಿ ಏನಾಗಬೇಕು, ಬದಲಾವಣೆ ಆಗಬೇಕಾಗುತ್ತಂದ ನಿಟ್ಟಿನಲ್ಲಿ ಕಳೆದ 4 ವರ್ಷವಾಗಿ ನಿರಂತರ ಹೋರಾಟದಲ್ಲಿ ನಾವಿದ್ದೀವಿ. ಆ ಹೋರಾಟಕ್ಕೊಂದಷ್ಟು ಜಯ ಸಿಕ್ಕಿರ್ಬೋದು. ನಾಡಿನ ಮೂಲೆಗಳಲ್ಲಿ ಇವತ್ತು ನಾರಾಯಣ ಗುರುಗಳ ಜಯಂತಿಯನ್ನೇ ಆಚರಿಸ್ತಾ ಇದ್ದಾರೆ. ಅದೆಲ್ಲ ನಾವು ಖುಷಿ ಪಡುವ. ಆದರೆ ಸಮಾಜ ಯಾವತ್ತೂ ಕೂಡ ಹೋರಾಟವನ್ನು ಕೈ ಬಿಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಹರಿಪ್ರಸಾದ್ ಅವರು ಹೇಳಿದಾಗೆ ನೀವುಗಳಲ್ಲಿ ಒಂದೇ ಒಂದು ಮನವಿ ನಾನು ಹೇಳುತ್ತಾ ಇದ್ದೀನಿ. ನಾವು ಹೋರಾಟ ಮಾಡಲಿಲ್ಲ ಅಂದರೆ ನಮ್ಮ ಬೇಡಿಕೆಗಳು ನಿರಂತರ ಸರ್ಕಾರನ ಮುಂದೆ ಇಡಲಿಲ್ಲ ಅಂದರೆ ಯಾವುದೂ ಸರ್ಕಾರ ಆಗಲಿ ಸರ್ಕಾರ ನಮ್ಮ ಕಡೆ ನೋಡುವುದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದೇ ಒಂದು ಮತ್ತು ಹರಿಪ್ರಸಾದ್ ಹೇಳಿದಾಗೆ 2ನೇ 3ನೇ ಹಂತದ ಪಾದಯಾತ್ರೆ, ಮೊದಲನೇ ಪಾದಯಾತ್ರೆ ಚಿಂಚೋಳಿ ಟು ಗುಲ್ಬರ್ಗ 178 ಕಿಲೋಮೀಟರ್, 2ನೇ ಪಾದಯಾತ್ರೆ ಮಂಗಳೂರು ಟು ಬೆಂಗಳೂರು 758 ಕಿಲೋಮೀಟರ್, 3ನೇ ಪಾದಯಾತ್ರೆ ಜನವರಿ 6ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕುವರೆಗೂ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಂಧುಗಳೇ, ವಿಶ್ವವೇ ಮೆಚ್ಚತಕ್ಕಂಥ ವಿಷಯವನ್ನ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಗುರುಗಳು ಯಾರಂದ್ರೆ ಏನು ಕೊಟ್ಟಿದ್ದಾರಂದ್ರೆ ಒಂದೇ ಜಾತಿ ಒಂದೇ ಮತ, ಒಬ್ಬವನೇ ದೇವರು. 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಲಿಂಗ ಸ್ಥಾಪನೆ ಮಾಡಿ ಅಂಗೈಯೆಲ್ಲ ಈ ಲಿಂಗವನ್ನು ಇಟ್ಟುಕೊಂಡು ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲ ಜಾತಿ ಜನರು ಕೂಡ ಈ ಲಿಂಗದ ಕಡೆಗೆ ಬರಬೇಕಂತ ಹೇಳಿ ಒಂದು ಲಿಂಗಾಯತ ಧರ್ಮ ಅದು ಬೇರೆ ಆಗಿ ಸಿಗ್ಬಿಟ್ಟದು. ಆ ಒಂದು ಉದ್ದೇಶದಿಂದ ಹೇಳಿದ್ರು. ಅದೇ ತತ್ವದ ಆಧಾರದ ಮೇಲೆ ನಾರಾಯಣ ಗುರುಗಳು ಕೂಡ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲ. 12ನೇ ಶತಮಾನದ ಬುದ್ಧನ ಕಾಲದಲ್ಲಿ ಕೂಡ ಈ ದೇಶದಲ್ಲಿ ಅಸ್ಪೃಶ್ಯತೆ ಜಾತೀಯತೆ ಎಲ್ಲ ತಾಂಡವಾಡ್ತಕ್ಕಂಥ ಮೂಢನಂಬಿಕೆಗಳು ತಾಂಡವಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಶರಣರು ಈ ಭಾಗದಲ್ಲಿ ಹುಟ್ಟಿ ತಮ್ಮದೇ ಆದಂಥ ಒಂದು ವಿಷಯಗಳನ್ನು ಕೊಟ್ಟರೂ ಕೂಡ ಇವತ್ತು ಶ್ರೀ ನಾರಾಯಣ ಗುರುಗಳು ಹೇಳಿರ್ತಕ್ಕಂಥದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತಕ್ಕಂಥದ್ದು ಬಹಳ ವಿಶೇಷವಾದ ಸಂದೇಶವನ್ನು ವಿಶ್ವಕ್ಕೆ ಕೊಟ್ಟಿದ್ದಾರೆ. ಇಷ್ಟು ಒಂದು ಜಾರಿಗೆ ಬಂದಿದ್ದಾದರೆ ಇವತ್ತಿಲ್ಲ ನಾಳೆ ಆ ಗುರುಗಳ ಬಾಯಿಂದ ಬಂದಿರತಕ್ಕಂಥ ತತ್ವ ಸಿದ್ಧಾಂತ ಬಂದೇ ಬರ್ತದಂಥ ನಂಬಿಕೆ ಇಡೀ ವಿಶ್ವವೇ ಒಂದು ಅಂತಕ್ಕಂಥ ಆಗ್ತದೆ. ಯಾವುದೇ ಜಾತಿ ಜಗಳ ಭೇದ ಭಾವ ಯಾವುದೂ ಬರುವುದಿಲ್ಲ. ಈ ಒಂದು ಸಿದ್ಧಾಂತದ ಮೇಲೆ ಜಗತ್ತು ನಡೆದ್ರೆ ಜಗತ್ತಿನಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಶಾಯಿ ಯಾವುದೂ ಏನು ಬಂದ್ರೆ ಜಾತಿ ಜಗಳ ಬರುವುದಿಲ್ಲ. ಆ ತತ್ವ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಒಂದು ಇವತ್ತು ನಾರಾಯಣ ಗುರುಗಳು ಈ ದೇಶಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಜೀವನ ಮತ್ತು ಹೋರಾಟ, ಜಾತಿ ದೇಶದ ಗೋಡೆಯನ್ನು ಒಡೆದು ಎಲ್ಲರಲ್ಲಿ ಭಾತೃತ್ವ ಮತ್ತು ಸಮಾನತೆಯ ಪರಿಕಲ್ಪನೆಯನ್ನು ಬಿತ್ತಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಮತ್ತು ಹೋರಾಟ ಆದರ್ಶಪೂರ್ಣವಾದುದು. ಎಲ್ಲರಲ್ಲೂ ಮಾನವೀಯತೆಯ ಸದಾವಶ್ಯ ಬೆಳೆಸುವಲ್ಲಿ ಗುರುವಿನ ಪಾತ್ರ ಮಹತ್ವದ್ದು. 1856ರಲ್ಲಿ ತಿರುವನಂತಪುರದ ಚಂಬಲಾಂಚಿ ಎಂಬ ಹಳ್ಳಿಯಲ್ಲಿ ಕೆಲವರ್ಗದ ಮಧ್ಯಮ ಕುಟುಂಬದ ಈಳವ ಜಾತಿಯಲ್ಲಿ ವರಂ ಮನೆಯಲ್ಲಿ ಮಾದನ್, ಆಶನ್ ಮತ್ತು ಕುಟ್ಟಿಯನ್ನು ಎಂಬ ದಂಪತಿಗಳು 4ನೇ ಮಗನಾಗಿ ಜನಿಸಿದರು. ತಂದೆ ಜ್ಯೋತಿಷ್ಯವನ್ನು ಬಲ್ಲ ಆಯುರ್ವೇದ ಪಂಡಿತರಾಗಿದ್ದರು. ಕೆಲವು ಕಾಲ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರಿಂದ ಅವರನ್ನು ಆಶನ್ ಗುರು ಎಂದು ಕರೆಯುತ್ತಿದ್ದರು. ಬಾಲ್ಯದಲ್ಲಿ ಅವರನ್ನು ನಾಣು ಎಂದು ಕರೆಯುತ್ತಿದ್ದರು. ಕೃಷ್ಣ ವೈದ್ಯರು ಮತ್ತು ರಾಮನ್ ವೈದ್ಯರವರ ಮಾರ್ಗದರ್ಶನದಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಗ್ರಂಥಗಳ ಅಧ್ಯಯನ ನಡೆಸಿದರು. ನಾಟಿ ಔಷಧಿ ತಯಾರು ಮಾಡುವುದನ್ನು ಕಲಿತು ವೈದ್ಯಕೀಯ ವೃತ್ತಿಯಲ್ಲಿಯೂ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಸಂಸ್ಕೃತ, ತಮಿಳು, ಮಲಯಾಳಂ ಭಾಷಾ ಜ್ಞಾನವನ್ನು ಗಳಿಸಿ ವಾರಣಹಳ್ಳಿಯಲ್ಲಿ ರಾಮನ್ ಪಿಳ್ಳೆ ಆಶಾನ್ರವರ ಶಿಷ್ಯತ್ವ ಸ್ವೀಕರಿಸಿ ಹೆಚ್ಚಿನ ಪಾಂಡಿತ್ಯವನ್ನು ಗಳಿಸಿದರು.
ಈ ಸಂದರ್ಭದಲ್ಲಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಿನಯ್ ಬಿ ಗುತ್ತೇದಾರ್ ಗಾರಂಪಳ್ಳಿ, ಉಪಾಧ್ಯಕ್ಷರಾದ ಶಿವರಾಜ್ ಬಿ ಗುತ್ತೇದಾರ್ ಜೇವರ್ಗಿ, ಕಾರ್ಯದರ್ಶಿಗಳಾದ ಜಗದೇವ್ ಎಂ ಗುತ್ತೇದಾರ್ ಕಲಬೇನೂರ್, ಖಜಾಂಚಿಗಳಾದ ಮಲ್ಲಿಕಾರ್ಜುನ್ ಗುತ್ತೇದಾರ್ ಕುಕುಂದ, ಮಾಧ್ಯಮ ಸಮಿತಿಯ ಕಾಶಿನಾಥ್ ಗುತ್ತೇದಾರ್ ಚಿತ್ತಾಪುರ್, ಪ್ರಚಾರ ಸಮಿತಿಯ ಮಹೇಶ್ ಗುತ್ತೇದಾರ್ ಹೊಳ್ಕುಂದ ಸೇರಿದಂತೆ ರಾಜೇಶ್ ಜಗದೇವ್ ಗುತ್ತೇದಾರ್, ಜಿಲ್ಲಾ ಅಧ್ಯಕ್ಷರು ಆರ್ಯ ಈಡಿಗ ಸಮಾಜ ಕಲಬುರಗಿ ಹಾಗೂ ವೆಂಕಟೇಶ್ ಎಂ ಕಡೇಚೂರ್, ಮುಖ್ಯ ಸಲಹೆಗಾರರು ಜಯಂತ್ಯೋತ್ಸವ ಸಮಿತಿ ಕಲಬುರಗಿ ಸೇರಿದಂತೆ ಕಲಬುರಗಿ ಜಿಲ್ಲಾ ಆರ್ಯ ಈಡಿಗ ಸಮಾಜದ ಸರ್ವ ಸದಸ್ಯರು ಹಾಗೂ ಮುಖಂಡರು ಮತ್ತು ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ CND ವಿಭಾಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಪೋಷಣಾ ಸಪ್ತಾಹ ಕಾರ್ಯಕ್ರಮವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗಸರ್ ಅವರು ಉದ್ಘಾಟಿಸಿದರು. ನಾವು ಸದೃಢ ಆರೋಗ್ಯವನ್ನು ಹೊಂದಬೇಕಾದರೆ ಪೌಷ್ಟಿಕ ಆಹಾರ ಅಗತ್ಯ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗಸರ್ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ CND ವಿಭಾಗದ ವತಿಯಿಂದ ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಅಂಗವಾಗಿ ಹಮ್ಮಿಕೊಂಡಿದ್ದ ದೇಹದ ದ್ರವ್ಯರಾಶಿ ಸೂಚ್ಯಂಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಂದುವರೆದು ಮಾತನಾಡಿದ ಅವರು, ಇಂದಿನ ಒತ್ತಡದ ಬದುಕಿನಲ್ಲಿ ನಾವುಗಳು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವತ್ತ ಗಮನ ಹರಿಸುವುದು ಬಹಳ ಮುಖ್ಯವಾಗಿದೆ ಎಂದು ವಿದ್ಯಾರ್ಥಿಗಳು ಪೌಷ್ಟಿಕ ಆಹಾರ ಸೇವಿಸುವಂತೆ ಕರೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ CC ಪಾಟೀಲ್ ಅವರು, ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಆಹಾರದ ಮಹತ್ವದ ಕುರಿತು ಅರಿವು ಮೂಡಿಸುತ್ತಿರುವುದು ನಿಜಕ್ಕೂ ಈ ವಿಭಾಗದವರ ಶ್ಲಾಘನೀಯ ಕೆಲಸ ಎಂದು ಹೇಳಿ ಇದರ ಬಗ್ಗೆ ಸಾಮಾನ್ಯ ಜನರಿಗೂ ತಿಳುವಳಿಕೆ ಮೂಡಿಸುವಂತೆ ಕರೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿದ್ಧ ಭಾರತಿ ವಿದ್ಯಾಮಂದಿರದ ಕಾರ್ಯದರ್ಶಿಗಳಾದ ಕಲ್ಯಾಣ್ ರಾವ್ ಬುಜುರ್ಕೆ, ನಿರ್ದೇಶಕರಾದ ಸುಶೀಲ್ ಕುಮಾರ್ ಮಾಮಡೆ, ಸಂಯೋಜಕರಾದ ಅರುಣಾ ಹಳ್ಳಿಖೇಡ್ ಉಪಸ್ಥಿತರಿದ್ದರು. ವಿಭಾಗದ ಮುಖ್ಯಸ್ಥರಾದ ರೇಖಾ ಪಾಟೀಲ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್ ಗೌಹಾರ್ ಗಣ್ಯರನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಅಂತಿಮ ವರ್ಷದ ವಿದ್ಯಾರ್ಥಿನಿ ಕುಮಾರಿ ರಂಶಾ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಭಾಗದ ಉಪನ್ಯಾಸಕಿ ವೈಷ್ಣವಿ ತಿವಾರಿ, ಹಿಂದಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರೇಮ್ಚಂದ್ ಚೌಹಾಣ್, ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. from the field of microbiology. Right? And he is not only my teacher, he was a mentor for me. He is mentor for many people in this part, particularly in the professions of this healthcare society's life. Dear students, I am here in front of you with my senior colleagues from Siddha Bharati Vidya Mandir. I have only 2 points to share with you. Yes, as students, you will be learning all this aspect, knowledge, whatever you say. You do learn. But please remember, the nation is spending a large amount of money on these kind of programs and the issues. The simple is Maramukhe. ಹಾಗೂ ಕ್ಲಿನಿಕಲ್ ನ್ಯೂಟ್ರಿಷನ್ ಡಯಟಿಷಿಯನ್ಸ್ HOD ಆದಂಥ ರೇಖಾ ಮೇಡಮ್ ಹಾಗೂ ವಿಷ್ಣು ಮೇಡಮ್ ಪ್ರೀತಿಯ ವಿದ್ಯಾರ್ಥಿಗಳು. ದಿಸ್ ಡಿಪಾರ್ಟ್ಮೆಂಟ್ ವುಡ್ ಲೈಕ್ ಟು ಹ್ಯಾವ್ ಎ ಫ್ಯೂ ಬ್ಯಾಕ್ಗ್ರೌಂಡ್ ಫಾರ್ ಇಟ್ ಬಿಕಾಸ್ ವಿತ್ ಲೆಸ್ ಟೈಮ್ ದ ಗೆಸ್ಟ್ಸ್ ಆರ್ ವೆರಿ ಮಚ್ eager to see all those things. I invite them especially once to perform some nutritious diets for them also. I request madam, somewhere in time we will have that, how we are practicing it. Just now our Dayanand sir has explained it. Our students are very particular in the diet. I can give guarantee, sir. Even though they are, see their faces, how they are smart looking,
that itself is an indication. That itself is an indication of we are going to. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ, ಅರೆ ಅಲೆಮಾರಿ, ವಿಮುಕ್ತ ಬುಡಕಟ್ಟು ಸಮುದಾಯಗಳ ಮಹಾ ಒಕ್ಕೂಟ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಮಹಾಂತೇಶ್ ಎಸ್ ಕೌಲ್ಗಿ ಅವರಿಗೆ ರಾಜ್ಯ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮ ನಿರ್ದೇಶನ ಮಾಡುವಂತೆ ಮನವಿ ಮಾಡಲಾಯಿತು. ಹಿಂದುಳಿದ ವರ್ಗದ ನಾಯಕರಾದ ಮಹಾಂತೇಶ್ ಎಸ್ ಕೌಲ್ಗಿ ವಕೀಲರು ಇವರಿಗೆ ರಾಜ್ಯ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ನಾಮ ನಿರ್ದೇಶನ ಮಾಡುವಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ, ಅರೆ ಅಲೆಮಾರಿ, ವಿಮುಕ್ತ ಬುಡಕಟ್ಟು ಸಮುದಾಯಗಳ ಮಹಾ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ನಾನು ಕುಮಾರ್ ಯಾದವ್, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ ಮತ್ತು ಅಲೆಮಾರಿ ಬುಡಕಟ್ಟು ಸಮುದಾಯಗಳ ಜಿಲ್ಲಾಧ್ಯಕ್ಷ ಹಾಗೂ ನನ್ನ ಇವತ್ತು ಸಂಘಟನೆಯಾದ ಚಂದ್ರಶೇಖರ್ ಗೊಂದಳಿಯವರು ನನ್ನ ಜೊತೆ ಇದ್ದಾರೆ, ಮತ್ತು ಚಂದ್ರಶೇಖರ್ ಗಿಸಾಡಿ ಅವರಿದ್ದಾರೆ, ಸ್ವಾಮಿಯವರು ಬೈಲ್ಪತ್ರ ಅವರಿದ್ದಾರೆ, ಸಾಯಿಬಣ್ಣ ಯಳವಾರ್ ಅವರಿದ್ದಾರೆ ಮತ್ತು ಮಲ್ಲೇಶ್ ಯಾದವ್ ಅವರಿದ್ದಾರೆ ಮತ್ತು ಕಟುಬು ಸಮಾಜದಿಂದ ನಾಗಪ್ಪಣ್ಣ ಅವರಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಒಂದು ಸಂದೇಶ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗಗಳ ನಾಯಕ ಮಹಾಂತೇಶ್ ಎಸ್ ಕೌಲ್ಗಿಯವರ ನಾಮನಿರ್ದೇಶನ ಸಲುವಾಗಿ ನಿಗಮದ ಮಂಡಳಿ ಅಧ್ಯಕ್ಷ ಕುರಿತು ಸುಮಾರು ಇವರು ಒಂದು 20-25 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾರೆ. ಬಡವರ ನಾಯಕರಾಗಿರುತ್ತಾರೆ. ಕಲಬುರಗಿಯಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿರ್ತಾರೆ ಮತ್ತು ಕಾಂಗ್ರೆಸ್ ಮುಖಂಡರಾಗಿರ್ತಾರೆ. ಇವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ನಾಮನಿರ್ದೇಶನ ಕೊಡಬೇಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಒಂದು ಮನವಿ ಪತ್ರ ಕೊಟ್ಟಿರುತ್ತೇನೆ. ಎಲ್ಲ ನಮ್ಮ ಸಮಾಜದ ವತಿಯಿಂದ ಹೋರಾಟ ಮಾಡಂತ ನಾಯಕರಾಗಿದ್ದಾರೆ. ನಮ್ಮ ಕಲಬುರಗಿಯಲ್ಲಿ ಅಲೆಮಾರಿಗಳನ್ನು ಓಡಿಸ್ಕೊಂಡು ಹೋಗುವಂತ ನಾಯಕರಾಗಿದ್ದಾರೆ. ಇವರು ಒಂದು ನ್ಯಾಯಾಧೀಶರಾಗಿದ್ದಾರೆ ಮತ್ತು ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೇನೆ. ಇವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಕೊಡಬೇಕು. ನಾನು ನಿಗಮ ಮಂಡಳಿದ ಅಧ್ಯಕ್ಷ ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕಂದ್ರೆ ಸುಮಾರು ಹೋರಾಟ ಮಾಡಿದ್ದಾರೆ. ಮಾಡಿಲ್ಲ ಅಂದ್ರೆ ಎಲ್ಲ ಅಲೆಮಾರಿಗಳು, ಹಿಂದುಳಿದ ವರ್ಗಗಳು ಎಲ್ಲರೂ ಸೇರಿಸಿ ಹೋರಾಟ ಮಾಡುತ್ತೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಕುಮಾರ್ ಯಾದವ್, ಸಂಘಟನಾ ಕಾರ್ಯದರ್ಶಿಗಳಾದ ಸೈಬಣ್ಣ ಹಳವರ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಚಂದು ಪವಾರ್, ಸಹ ಕಾರ್ಯದರ್ಶಿಗಳಾದ ಮಲ್ಲೇಶ್ ಯಾದವ್, ಗೋಂದಳಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಗೋಂದಲಿ, ಖಜಾಂಚಿಗಳಾದ ಅರುಣ್ ಕುಮಾರ್ ಕಟಬು ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನಾಳೆ ಸಡಗರ ಸಂಭ್ರಮದಿಂದ ಕಲ್ಯಾಣ ಕರ್ನಾಟಕ ಉತ್ಸವ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ನಾಳೆ ಸಡಗರ ಸಂಭ್ರಮದಿಂದ ಕಲ್ಯಾಣ ಕರ್ನಾಟಕ ಉತ್ಸವ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ, ಮಿನಿ ವಿಧಾನಸೌಧ ಸೇರಿದಂತೆ ಐವನಶಾಹಿ ಪ್ರದೇಶದ ಗಿಡ ಮರಗಳಿಗೂ ಕೂಡ ಬಣ್ಣ ಬಣ್ಣದ ಆಕರ್ಷಕ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದ್ದು ಜನರ ಮನ ಸೂರೆಗೊಳ್ಳುತ್ತಿವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.
ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.